ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಮಲೆ ಮಹದೇಶ್ವರ ಬೆಟ್ಟ. ಸೊ ಆ್ಯಕ್ಚುಲಿ ನಾವು ನೈಟು ತಲಕಾಡಿಂದ ಹೊರಟು ಒಂದು 8:30-9 ಗಂಟೆ ಆಗಿತ್ತು. ನಾವಿವಾಗ ಸ್ಟಾರ್ಟಿಂಗ್ ಚೆಕ್ ಪಾಯಿಂಟ್ ಹತ್ರ ಇದ್ದೀವಿ. ಸೊ ಬೆಟ್ಟ ಇಲ್ಲಿಂದ ನಾವು ಸ್ಟಾರ್ಟ್ ಆಗುತ್ತೆ, ಹತ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಮಗೆ ಒಂದು ಡೌಟ್ ಇತ್ತು ಆ್ಯಕ್ಚುಲಿ, ಏನಪ್ಪ ಎಲ್ಲರೂ ಬರೋರೆಲ್ಲ ಇಲ್ಲಿ ಗಾಡಿ ನಿಲ್ಲಿಸಿ ದೇವಸ್ಥಾನದ ಹತ್ರ ಹೋಗೋದು ಬದಲು ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಡೌಟ್ ಇತ್ತು. ಸೊ ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ಧೂಪ ಹಾಕ್ತಿದ್ರು. ಸೊ ನನಗೆ ಮುಂಚೆಯಿಂದನೂ ನಾವು ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಬಂದಿದ್ವಿ, ಬಟ್ ಧೂಪ ಏನಕ್ಕೆ ಹಾಕ್ತಾರೆ ಅಂತ ಒಂದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿರೋರನ್ನ ಕೇಳಿದಾಗ ಹೇಳಿದ್ರು ಆ್ಯಕ್ಚುಲಿ ನಾವು ಧೂಪ ಹಾಕೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಯಾಕಪ್ಪ ಅಂತಂದರೆ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಎಲ್ಲ ಒಳ್ಳೇದಾಗಲಿ ಅನ್ನೋದು ಒಂದು ರೀಸನ್ಗೋಸ್ಕರ ಸ್ಟಾರ್ಟಿಂಗಲ್ಲೇ ಧೂಪ ಎಲ್ಲ ಹಾಕಿ ಅಲ್ಲಿ ಕೈ ಮುಕ್ಕೊಂಡು ಹೋಗ್ತಾರೆ ಎಂಟ್ರಿ ಪಾಯಿಂಟಲ್ಲಿ ಅಂತ ಎಲ್ಲ ಜನಗಳು ಹೇಳಿದ್ರು. ಸೊ ಅದಕ್ಕೆ ನಾವು ಎಲ್ಲ ನೀಟಾಗಿ ಧೂಪ ಗೀಪ ಎಲ್ಲ ಹಾಕ್ಕೊಂಡು ಹಾಗೆ ಆ ಕಡೆ ಅಕ್ಕಪಕ್ಕದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 8-10 ಅಂಗಡಿಗಳಿತ್ತು. ಆ ಅಂಗಡಿಲ್ಲ ಒಳ್ಳೊಳ್ಳೆ ಬೋಂಡಗಳು ಬಜ್ಜಿಗಳೆಲ್ಲ ಸಿಗ್ತಿತ್ತು. ನಮಗೂ ಬರೀ ಹೊಟ್ಟೆ ಹಸ್ತಿರೋ ರೀಸನ್ಗೋಸ್ಕರ ಅಲ್ಲೆಲ್ಲೂ ಊಟ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಬೋಂಡನ ಬಾರಿಸ್ಕೊಂಡು ಇವಾಗ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್ ಹತ್ರ ಬಂದ್ವಿ. ಸೊ ಎಂಟ್ರಿ ಪಾಯಿಂಟ್ ಹತ್ರ ಬಂದಾಗ ನಮಗೆ ಅವರು ಪಾರ್ಕಿಂಗ್ ಫೀಸ್ ಅಂತ ಒಂದು 50 ರೂಪೀಸ್ನ ತೊಗೊಂಡ್ರು. ಸೊ ಅದನ್ನು ಈಸ್ಕೊಂಡು ನಾವು ಡೈರೆಕ್ಟಾಗಿ ಈಗ ದೇವಸ್ಥಾನದ ಹತ್ರ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಗೈಸ್ ನಾವಿವಾಗ ದೇವಸ್ಥಾನ ಹತ್ರ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಎಂಟ್ರಿ ಕೊಡಬೇಕಾದ್ರೆ ಏನೋ ಫುಲ್ಲು ಜೋರು ಸೌಂಡ್ ಬರ್ತಾಯಿತ್ತು ಟೆಂಪಲ್ ಮುಂದ್ಗಡೆ. ನಾವು ಏನಪ್ಪ ಇದು ಅಂತ ಅಂದ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಲೈಕ್ ಗಾರ್ಡ್ಗೂ ಮತ್ತು ವ್ಯಾಪಾರಿಗೂ ಫುಲ್ ಜೋರು ಜಗಳ ಆಗ್ತಿದ್ವಿ. ಏನು ಮ್ಯಾಟ್ರು ಅಂತ ನಮಗೂ ಗೊತ್ತಿಲ್ಲ, ಬಟ್ ನಾವು ಹೋಗೋಕೆ ಮುಂಚೆಯಿಂದನೇ ಜಗಳ ಆಡ್ತಾಯಿದ್ರು. ಆ್ಯಂಡ್ ದೇವಸ್ಥಾನ ಮುಂದೆ ಈ ಥರ ಜಗಳ ಆಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್ ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಕಡೆ ಫುಲ್ಲು ರಶ್ ಇದೆ, ಜನ ಇಲ್ಲ, ಬಟ್ ಅಂದ್ರೂ ರೂಮ್ಗಳು ಸಿಗ್ತಲ್ಲ ನಮಗೆ. ಕಷ್ಟಪಟ್ಟು ಹಂಗೂ ಒಂದು ರೂಮ್ ಯಾವುದೋ ಒಂದು ಸಿಕ್ಕಿದೆ, ಅದಕ್ಕೆ ಹೋಗಬೇಕು. ನಮ್ಮ ತಂದೆ ತಾಯಿ ಒಳಗಡೆ ಹೋಗಿದ್ದಾರೆ. ನಾವು ಈಗ ಜಸ್ಟ್ ನೈಟ್ ವ್ಯೂ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟೆಂಪಲ್ದು ಬಂದಿದ್ದೀವಿ ನೋಡೋಕ್ಕೆ. ಹಂಗೆ ನೀವು ನೋಡಿರ್ತೀರ ಅಂತ ಅನ್ಕೊತೀವಿ. ಸೊ ಇವಾಗ ಹೋಗಿ ರೂಮ್ ಟೂರ್ ಮಾಡ್ತೀವಿ, ಹೆಂಗಿದೆ ನಮ್ಮ ರೂಮು ಅಂತ. ರೂಮ್ ಆ್ಯಕ್ಚುಲಿ ಚೆನ್ನಾಗಿಲ್ಲ, ರೂಮ್ ಟೂರ್ ಏನು ತೋರ್ಸೋದು ಬೇಡ, ಅದು ಕಾಂಜಿ ಪಿಂಜಿ ರೂಮು. ಸೊ ಸದ್ಯಕ್ಕೆ ಯಾವುದೂ ರೂಮ್ಸ್ ಖಾಲಿ ಇಲ್ಲ, ಬಿಕಾಸ್ ನಾವು ಸ್ಯಾಟರ್ಡೇ ಬಂದಿದ್ದೀವಲ್ವಾ. ನಾನು ಇದು ಲಾಸ್ಟ್ ಟೈಮ್ ಉಳ್ಕೊಂಡಿರೋ ರೂಮ್ ಹತ್ರನೇ ಹೋಗಿದ್ವಿ. ಸೊ ಅಲ್ಲೋಗಿ ಕೇಳಿದಾಗ ಅವ್ರೇನಂತಂದ್ರು ಅಂತಂದರೆ ಸರ್ ಫೋನ್ ಮಾಡ್ಕೊಂಡು ಬಂದಿರ, ನಾನು ಹಿಡ್ಕೊತಿದ್ದೆ ಸರ್, ಫುಲ್ ನಮ್ಮ ಕಡೆನೂ ಖಾಲಿ ಆಗಿಬಿಟ್ಟೈತೆ ಅಂತಂದರು. ಸೊ ಈಗ ಆಪ್ಷನ್ ಇಲ್ಲ, ಅದು ಟಿ ವಿ ಇಲ್ಲ ರೂಮಲ್ಲಿ ಏನೂ ಇಲ್ಲ, ಬಟ್ ಸ್ಟಿಲ್ ಅದಕ್ಕೆ ರೇಟ್ ಜಾಸ್ತಿ, ಏನು ಮಾಡೋಕ್ಕಾಗಲ್ಲ, ಸೀಸನ್ ಬೇರೆ ಅಲ್ವಾ. ಸೊ ಅಲ್ಲಿಗೆ ಹೋಗಿ ಸೇರ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ. ಈಗೆಲ್ಲ ಊಟ ಗಿಟ ಮಾಡಿಕೊಂಡು 10:30 ಆಗ್ತಾಯಿದೆ, ಊಟ ಮಾಡಬೇಕು, ಹೋಗಿ ಏನು ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಈಗ ಹೋಗಿ ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ರೂಮ್ ಟೂರ್ ಮಾಡ್ತೀವಿ ನಿಮಗೆ. ಆ್ಯಂಡ್ ಬನ್ನಿ ನಮ್ಮ ಜೊತೆ, ಇನ್ನೂ ಬೆಳಿಗ್ಗೆ ದರ್ಶನ ಎಲ್ಲ ಮಾಡ್ತೀವಿ. ಸೊ ಗೈಸ್ ಇದೇ ನಮ್ಮ ರೂಮು, ನೋಡ್ಬೋದು. ಆ್ಯಕ್ಚುಲಿ 1500ಗೆ ವರ್ತಿಲ್ಲ ನೋಡಿ. ಯಾವುದೋ ಒಂದು ಸಿಂಗಲ್ ಫ್ಯಾನ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಿದ್ದು ಪರವಾಗಿಲ್ಲ, ಇದಕ್ಕಿಂತ ಫಾರ್ ಬೆಟರ್ ಆಗಿತ್ತು. ಈ ಸತಿ ಅಂತೂ ಫುಲ್ಲು ಅಸಹ್ಯ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ಲೈಕ್ ನೋಡಿ, ಇದು ಟಾಯ್ಲೆಟ್, ಇದು ಇಂಡಿಯನ್ ಸ್ಟೈಲ್ ಕೊಟ್ಟಿದ್ದಾರೆ. ಸೊ ನಮಗೆ ಆಲ್ಮೋಸ್ಟು ಇಂಡಿಯನ್ ಸ್ಟೈಲ್ ಯೂಸ್ ಮಾಡಿ ತುಂಬ ದಿನಗಳಾಗಿತ್ತು. ಸೊ ಇದೊಂದು ಚಿಕ್ಕದೊಂದು ಮಿರರ್ ಕೊಟ್ಟಿದ್ದಾರೆ ನೋಡಿ. ಸೊ ಇದು ನಮ್ಮ ರೂಮು ನೋಡಿ. ಗೈಸ್ ಗುಡ್ ಮಾರ್ನಿಂಗ್. ನಮ್ಮ ರೂಮ್ ಟೂರ್ ನೋಡಿದ್ರಿ ಆಲ್ರೆಡಿ. ಆ್ಯಂಡ್ ಇವಾಗ ನಾವು ರೆಡಿಯಾಗಿ ಕೂತಿದ್ದೀವಿ ಮಾದಪ್ಪನ ದರ್ಶನ ಮಾಡೋಣ ಅಂತ. ನಮ್ಮ ತಂದೆಯವರು ಮುಡಿ ಕೊಡ್ತೀವಿ ಅಂತ ಹೋಗಿದ್ದಾರೆ. ಸೊ
ಸೊ ಕೊಟ್ಟು ಅವ್ರು ಬಂದು ಸ್ನಾನ ಮಾಡಿಕೊಂಡು ಇವಾಗ ಹೊರಡ್ತೀವಿ. ಆ್ಯಂಡ್ ನಾನು ಅಮ್ಮ ಎಲ್ಲ ರೆಡಿಯಾಗಿದ್ದೀವಿ ಇಲ್ಲಿ. ಸೊ ನಮ್ಮ ನೋಡಿ ಫುಲ್ ಎಲ್ಲ ಚಿಂಚೆ ಹಾಕಿ ರೆಡಿ ಆಗ್ಬಿಟ್ಟಾರೆ ಅಲ್ಲ ನೋಡಿ ಗೈಸ್. ಆ್ಯಂಡ್ ನನ್ನ ತಮ್ಮನ ಔಟ್ಫಿಟ್ ಇದು ಆ್ಯಂಡ್ ನನ್ನ ಔಟ್ಫಿಟ್ ಇದು. ಸೊ ಈಗ ಮಾದಪ್ಪನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 6:30 ಆಗಿಬಿಟ್ಟಿದೆ. ನಾವು 5 ಗಂಟೆಗೆ ಇದ್ವಿ. ಒಬ್ಬೊಬ್ಬರೇ ಸ್ನಾನ ಮಾಡಿಕೊಂಡು ಕೂತ್ಕೊಂಡು ಲೇಟೇ ಆಗೋಯಿತು. 6:30 ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಆ್ಯಂಡ್ ಇವಾಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಮಾದಪ್ಪನಿಗೆ. ಆ್ಯಂಡ್ ನೀವು ಬನ್ನಿ, ಆದಷ್ಟು ಟೆಂಪಲ್ ಒಳಗಡೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿ ಒಳಗಡೆ ಅಲೋ ಇಲ್ಲ. ಇನ್ ಕೇಸ್ ಏನಾದ್ರು ತೋರ್ಸೋಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಆ್ಯಂಡ್ ಔಟ್ಸೈಡ್ ಮಾತ್ರ ಪಕ್ಕ ನೀಟಾಗಿ ತೋರಿಸ್ತೀವಿ. ಆ್ಯಂಡ್ ಮಾದಪ್ಪ ನಿಮಗೂ ಒಳ್ಳೇದು ಮಾಡಲಿ ಆ್ಯಂಡ್ ನಮಗೂ ಒಳ್ಳೇದು ಮಾಡಲಿ. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೊಂದು ಲೈಕ್ ಅಂತೂ ಕೊಡೋದನ್ನ ಮರಿಬೇಡಿ. ನೋಡಿ ನಾವು ನೀನು ಪೋರ್ಟ್ರೇಟ್ ಮಾಡೋದು ಅನ್ಕೋದಲ್ಲ. ಕಡೆ ಬರೋಲ್ಲ. ಚೇಂಜ್ ಕೊಡೋದನ್ನು ನಾಲ್ಕು ಕೊಡೋ ಅವ್ರಿಗೆ. ಅಲ್ಲಿ 500 ಕೊಡ್ತಾರೆ. ಒಬ್ಬರಿಗೆ 200 ಟಿಕೆಟ್. ಈ ಟಿಕೆಟ್ ಏನು ಪ್ರಸಾದ ಏನು ಕೊಡ್ತಾರೆ.
ಎಲ್ಲಿ ಸಿಗುತ್ತೆ? ಹೌದಾ? ಓಕೆ. ಸೊ ಗೈಸ್ ಫೈನಲಿ ನಮ್ಮ ಮಾದಪ್ಪನ ದರ್ಶನ ಆಯಿತು. ಸೊ ಈಗೆಲ್ಲ ಮುಗಿಸ್ಕೊಂಡು ಒಳಗಡೆ ದರ್ಶನ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಬಂದು ಸ್ವಲ್ಪ ಟೈಮ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಹಿಂದುಗಡೆ ನೋಡ್ಬೋದು ನಮ್ಮ ಮಾದಪ್ಪನ ಗುಡಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೂ ಒಳ್ಳೇದು ಮಾಡಲಿ, ನಾವು ತಿಳ್ಕೊಂಬಂದಿದ್ದೀವಿ. ಆ್ಯಂಡ್ ಬೇಗ ನಮ್ಮ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತ ತಿಳ್ಕೊಂಬಂದಿದ್ದೀನಿ. ನೋಡೋಣ ಮಾದಪ್ಪ ಎಷ್ಟು ಬೇಗ ಒಳ್ಳೇದು ಮಾಡ್ತಾರೆ ಅಂತ ನೋಡೋಣ. ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂತ ಬೆಲೆ ಮಾಡ್ಕೋಬೋದು. ಗೈಸ್ ಆ್ಯಕ್ಚುಲಿ ನೆಕ್ಸ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ಸೊ ಅದು ಯಾವ ಜಾಗ ಅಂತ ನಿಮಗೆ ಫಸ್ಟ್ ಪಾರ್ಟಲ್ಲೇ ಹೇಳಿದ್ವಿ. ಸೊ BR ಹಿಲ್ಸ್ ಹೋಗಬೇಕಾಗಿತ್ತು. ಸೊ ಆನ್ ದ ವೇ ಇನ್ ಕೇಸ್ ಏನಾದರೂ ಬೇರೆ ಲೊಕೇಶನ್ ಸಿಕ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ಆ ನಂತರ ನಾವು BR ಹಿಲ್ಸ್ಗೆ ಹೋಗ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಸ್.